ಮಿಥುನ ರಾಶಿಯ ಪ್ರಿಯರೇ, ನಿಮಗೆಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರ. ಇಂದು ನಿಮ್ಮ ಜೀವನದಲ್ಲಿ ನಡೆಯಲಿರುವ ಕೆಲವು ಅಚ್ಚರಿಯ ಘಟನೆಗಳ ಬಗ್ಗೆ ಮಾತನಾಡಲಿದ್ದೇವೆ. ಈ ಭವಿಷ್ಯವನ್ನು ಕೊನೆಯವರೆಗೂ ಕೇಳಿ, ಏಕೆಂದರೆ ಮಧ್ಯದಲ್ಲಿ ಹೇಳುವ ಒಂದು ವಿಶೇಷ ಸೂಚನೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಹುದು. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮನಸ್ಸು ತುಂಬಾ ಗೊಂದಲದಲ್ಲಿ ಇತ್ತು. ಕೆಲವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೆ ದೂರ ಹೋಗಿದ್ದಾರೆ. ನೀವು ಸಹಾಯ ಮಾಡಿದವರೇ ನಿಮ್ಮ ವಿರುದ್ಧ ಮಾತನಾಡಿದ ಸಂದರ್ಭಗಳೂ ನಡೆದಿವೆ. ಆದರೆ ಈಗ ಕಾಲ ನಿಧಾನವಾಗಿ ನಿಮ್ಮ ಕಡೆ ತಿರುಗತೊಡಗಿದೆ. ಕಳೆದ ಕೆಲವು ತಿಂಗಳುಗಳಿಂದ ನೀವು ಅನುಭವಿಸುತ್ತಿರುವ ಮಾನಸಿಕ ಒತ್ತಡ, ನಿದ್ರಾಹೀನತೆ, ಏಕಾಗ್ರತೆ ಕಡಿಮೆಯಾಗುವುದು ಇವುಗಳೆಲ್ಲವೂ ಶೀಘ್ರದಲ್ಲೇ ಕಡಿಮೆಯಾಗಲಿವೆ. ನಿಮ್ಮ ರಾಶಿಗೆ ಬುಧನ ಅನುಗ್ರಹ ಹೆಚ್ಚಾಗುತ್ತಿರುವುದರಿಂದ ನಿಮ್ಮ ಮಾತಿನ ಶಕ್ತಿ ಹೆಚ್ಚಾಗುತ್ತದೆ. ನೀವು ಹೇಳುವ ಮಾತುಗಳಿಗೆ ಜನರು ಮಹತ್ವ ನೀಡಲಿದ್ದಾರೆ. ನಿಮ್ಮ ಕುಟುಂಬದಲ್ಲಿದ್ದ ಸಣ್ಣಪುಟ್ಟ ಕಲಹಗಳು ಕೂಡ ನಿಧಾನವಾಗಿ ಸರಿಯಾಗಲಿವೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆಯಿದೆ. ನಿಮ್ಮ ಜೀವನಕ್ಕೆ ಹೊಸದಾಗಿ ಪ್ರವೇಶಿಸುವ ಒಬ್ಬ ವ್ಯಕ್ತಿಯ ಬಗ್ಗೆ ತುಂಬಾ ಜಾಗೃತಿಯಿರಬೇಕು. ಆ ವ್ಯಕ್ತಿಯ ಹೆಸರಿನ ಮೊದಲ ಅಕ್ಷರ ರಾ ಆಗಿರಬಹುದು. ರಮೇಶ್, ರಾಹುಲ್, ರೇಖಾ, ರಂಜಿತಾ, ರೋಹಿತ್, ರಾಧಿಕಾ ಅಥವಾ ಇಂಥ ಹೆಸರಿನಿಂದ ಯಾರಾದರೂ ನಿಮ್ಮ ಹತ್ತಿರ ಬರಬಹುದು. ಆ ವ್ಯಕ್ತಿ ಮೊದಲಿಗೆ ತುಂಬಾ ಒಳ್ಳೆಯವರಂತೆ ಕಾಣಬಹುದು. ಅವರು ನಿಮ್ಮ ನೋವನ್ನು ಅರ್ಥಮಾಡಿಕೊಳ್ಳುವಂತೆ ಮಾತನಾಡುತ್ತಾರೆ. ನಿಮ್ಮ ಮನಸ್ಸಿನ ದುರ್ಬಲ ಕ್ಷಣಗಳನ್ನು ಗಮನಿಸಿ ನಿಮ್ಮ ವಿಶ್ವಾಸ ಗೆಲ್ಲಲು ಪ್ರಯತ್ನಿಸುತ್ತಾರೆ. ಆದರೆ ಅವರ ಉದ್ದೇಶ ಸಂಪೂರ್ಣ ಶುದ್ಧವಾಗಿರದೇ ಇರಬಹುದು. ಕೆಲವರಿಗೆ ಇದು ಪ್ರೇಮ ಸಂಬಂಧದ ರೂಪದಲ್ಲಿ ಕಾಣಿಸಬಹುದು, ಇನ್ನೂ ಕೆಲವರಿಗೆ ಸ್ನೇಹದ ರೂಪದಲ್ಲಿ. ವಿಶೇಷವಾಗಿ ನೀವೀಗ ಒಂಟಿತನ ಅನುಭವಿಸುತ್ತಿದ್ದರೆ ಈ ವ್ಯಕ್ತಿಯ ಮಾತುಗಳು ನಿಮ್ಮ ಮನಸ್ಸಿಗೆ ಬಹಳ ಹತ್ತಿರವಾಗಬಹುದು. ಆದರೆ ಪ್ರತಿಯೊಂದು ಮಾತನ್ನು ನಂಬುವ ಮುನ್ನ 2 ಬಾರಿ ಯೋಚಿಸಿ. ಮಿಥುನ ರಾಶಿಯವರಿಗೆ ಈ ಸಮಯದಲ್ಲಿ ಆರ್ಥಿಕವಾಗಿ ಒಂದು ಹೊಸ ಅವಕಾಶ ಬರುತ್ತಿದೆ. ನೀವು ಕೆಲಸ ಹುಡುಕುತ್ತಿದ್ದರೆ ನಿರೀಕ್ಷಿಸದ ಸ್ಥಳದಿಂದ ಒಂದು ಅವಕಾಶ ಸಿಗಬಹುದು. ಈಗಾಗಲೇ ಉದ್ಯೋಗದಲ್ಲಿರುವವರಿಗೆ ಮೇಲಾಧಿಕಾರಿಗಳ ಗಮನ ಸಿಗುತ್ತದೆ. ನಿಮ್ಮ ಕೆಲಸವನ್ನು ಮೆಚ್ಚಿಕೊಳ್ಳುವವರು ಹೆಚ್ಚಾಗುತ್ತಾರೆ. ಆದರೆ ನಿಮ್ಮ ಸುತ್ತಲಿರುವ ಕೆಲವರು ನಿಮ್ಮ ಯಶಸ್ಸನ್ನು ಸಹಿಸಿಕೊಳ್ಳದೆ ನಿಮ್ಮ ಬಗ್ಗೆ ತಪ್ಪು ಕಲ್ಪನೆ ಹರಡಬಹುದು. ಹೀಗಾಗಿ ನಿಮ್ಮ ಯೋಜನೆಗಳನ್ನು ಎಲ್ಲರ ಜೊತೆಗೆ ಹಂಚಿಕೊಳ್ಳಬೇಡಿ. ಕೆಲವೊಮ್ಮೆ ಮೌನವೇ ನಿಮ್ಮ ದೊಡ್ಡ ಶಕ್ತಿ. ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗೃತಿ ಅಗತ್ಯವಿದೆ. ವಿಶೇಷವಾಗಿ ತಂದೆ ಅಥವಾ ತಾಯಿಯ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡಬೇಡಿ. ನೀವು ಬಹಳ ದಿನಗಳಿಂದ ಮುಂದೂಡುತ್ತಿರುವ ಒಂದು ಕಾರ್ಯ ಈಗ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ಮನೆ ಖರೀದಿ, ವಾಹನ ಖರೀದಿ ಅಥವಾ ಶಿಕ್ಷಣ ಸಂಬಂಧಿತ ನಿರ್ಧಾರಗಳಲ್ಲಿ ಶುಭ ಫಲಗಳು ಕಾಣಿಸುತ್ತವೆ. ಆದರೆ ಹಣ ಹೂಡಿಕೆ ಮಾಡುವಾಗ ಜಾಗ್ರತೆ ಇರಲಿ. ಯಾರಾದರೂ ತ್ವರಿತ ಲಾಭದ ಮಾತ ಹೇಳಿದರೆ ಕೂಡಲೇ ನಂಬಬೇಡಿ. ನಿಮ್ಮ ರಾಶಿಗೆ ಸಂಬಂಧಿಸಿದ ಒಂದು ಗೂಢ ಸಂಗತಿ ಈಗ ಹೊರಬರಬಹುದು. ನೀವು ಯಾರನ್ನಾದರೂ ಸಂಪೂರ್ಣವಾಗಿ ನಂಬಿದ್ದರೂ ಅವರ ನಿಜಸ್ವರೂಪ ನಿಧಾನವಾಗಿ ನಿಮ್ಮ ಮುಂದೆ ತೆರೆದುಕೊಳ್ಳಬಹುದು. ಈ ಸತ್ಯ ಮೊದಲಿಗೆ ನಿಮಗೆ ನೋವು ಕೊಡಬಹುದು, ಆದರೆ ನಂತರ ಅದೇ ನಿಮ್ಮ ರಕ್ಷಣೆಯಾಗುತ್ತದೆ. ಕೆಲವೊಮ್ಮೆ ದೇವರು ನಮ್ಮ ಜೀವನದಿಂದ ಕೆಲವರನ್ನು ದೂರ ಮಾಡುವುದು ಶಿಕ್ಷೆಗಾಗಿ ಅಲ್ಲ, ರಕ್ಷಣೆಗಾಗಿ. ಪ್ರೇಮ ಜೀವನದ ವಿಷಯಕ್ಕೆ ಬಂದರೆ ಈಗಾಗಲೇ ಸಂಬಂಧದಲ್ಲಿರುವವರಿಗೆ ಸಣ್ಣಪುಟ್ಟ ಮನಸ್ತಾಪಗಳು ಉಂಟಾಗಬಹುದು. ನಿಮ್ಮ ಮಾತುಗಳನ್ನು ನಿಯಂತ್ರಿಸಿ. ಕೋಪದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಮುಂದೆ ಪಶ್ಚಾತ್ತಾಪಕ್ಕೆ ಕಾರಣವಾಗಬಹುದು. ಇನ್ನೂ ಸಿಂಗಲ್ ಆಗಿರುವವರಿಗೆ ಒಂದು ಹೊಸ ಪರಿಚಯ ಆರಂಭವಾಗುವ ಸಾಧ್ಯತೆ ಇದೆ. ಆದರೆ ಮತ್ತೆ ಹೇಳುತ್ತಿದ್ದೇನೆ, ರಾ ಅಕ್ಷರದಿಂದ ಆರಂಭವಾಗುವ ವ್ಯಕ್ತಿಯ ಬಗ್ಗೆ ತಕ್ಷಣವೇ ಮನಸ್ಸು ಕೊಡುವ ಮುನ್ನ ಅವರ ನಡಿನುಡಿಗಳನ್ನು ಗಮನಿಸಿ. ಇತ್ತೀಚೆಗೆ ನೀವು ಕೆಲ ವಿಚಿತ್ರ ಕನಸುಗಳನ್ನು ಕಾಣುತ್ತಿದ್ದರೆ ಅದನ್ನು ಲಘುವಾಗಿ ತೆಗೆದುಕೊಳ್ಳಬೇಡಿ. ನಿಮ್ಮ ಮನಸ್ಸು ನಿಮಗೆ ಕೆಲವು ಸೂಚನೆಗಳನ್ನು ನೀಡುತ್ತಿದೆ. ಕೆಲವರಿಗೆ ನೀರಿನ ಕನಸು, ಹಳೆಯ ದೇವಾಲಯದ ಕನಸು ಅಥವಾ ಕತ್ತಲೆಯ ದಾರಿಯ ಕನಸುಗಳು ಬರುತ್ತಿರಬಹುದು. ಇವು ನಿಮ್ಮ ಜೀವನದಲ್ಲಿ ಬದಲಾವಣೆಯ ಸಮಯ ಹತ್ತಿರ ಬಂದಿದೆ ಎಂಬ ಸಂಕೇತ. ಧಾರ್ಮಿಕ ಕಾರ್ಯಗಳಲ್ಲಿ ಸ್ವಲ್ಪ ಸಮಯ ಕಳೆಯುವುದು ನಿಮಗೆ ಮಾನಸಿಕ ಶಾಂತಿ ನೀಡುತ್ತದೆ. ಮಿಥುನ ರಾಶಿಯ ವಿದ್ಯಾರ್ಥಿಗಳಿಗೆ ಇದು ಬಹಳ ಮುಖ್ಯವಾದ ಸಮಯ. ಓದಿನಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುತ್ತಿರುವವರಿಗೆ ಒಳ್ಳೆಯ ಸುದ್ದಿ ಸಿಗಬಹುದು. ಆದರೆ ಮೊಬೈಲ್ ಮತ್ತು ಅತಿಯಾದ ಮನರಂಜನೆ ನಿಮ್ಮ ಸಮಯವನ್ನು ಕಸಿದುಕೊಳ್ಳಬಹುದು. ನಿಮ್ಮ ಗುರಿಯನ್ನು ಮರೆಯಬೇಡಿ. ಈ ಸಮಯದಲ್ಲಿ ನೀವು ಹಾಕುವ ಶ್ರಮ ಮುಂದಿನ 5 ವರ್ಷಗಳ ಜೀವನವನ್ನು ನಿರ್ಧರಿಸಬಹುದು. ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬಹಳ ದಿನಗಳಿಂದ ಕಾಡುತ್ತಿದೆ. ನನ್ನ ಜೀವನದಲ್ಲಿ ನಿಜವಾಗಿಯೂ ಒಳ್ಳೆಯ ದಿನಗಳು ಬರುತ್ತವೆ ಎಂಬ ಪ್ರಶ್ನೆ. ಉತ್ತರ ಹೌದು. ಆದರೆ ಅದಕ್ಕಾಗಿ ನೀವು ಕೆಲವು ಜನರಿಂದ ದೂರವಾಗಬೇಕಾಗಬಹುದು. ಕೆಲವೊಮ್ಮೆ ಒಂಟಿತನವೇ ಯಶಸ್ಸಿನ ಮೊದಲ ಹೆಜ್ಜೆ. ನೀವು ಅನುಭವಿಸಿದ ನೋವು ವ್ಯರ್ಥವಾಗುವುದಿಲ್ಲ. ನಿಮ್ಮ ಕಣ್ಣೀರಿನ ಬೆಲೆ ದೇವರಿಗೆ ಗೊತ್ತಿದೆ.
ಈ ಸಮಯದಲ್ಲಿ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಅಥವಾ ನಕಾರಾತ್ಮಕ ಶಕ್ತಿ ಇರುವ ಅನುಭವ ಕೆಲವರಿಗೆ ಆಗಬಹುದು. ಕೆಲಸಗಳು ಆಗಬೇಕಾದ ಕ್ಷಣದಲ್ಲಿ ಅಡಚಣೆ ಬರುವುದು, ಅಕಸ್ಮಾತ್ ಮನಸ್ಸು ಬೇಸರವಾಗುವುದು, ಮನೆಯಲ್ಲಿನ ಶಾಂತಿ ಕಡಿಮೆಯಾಗುವುದು ಇವೆಲ್ಲವೂ ಕಂಡುಬರಬಹುದು. ಆದ್ದರಿಂದ ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ದೇವರ ಮುಂದೆ ಒಂದು ದೀಪ ಹಚ್ಚಿ. ಬುಧವಾರದಂದು ಹಸಿರು ಬಣ್ಣದ ವಸ್ತ್ರ ಧರಿಸುವುದು ಶುಭ. ಗಾಯತ್ರಿ ಮಂತ್ರ ಅಥವಾ ವಿಷ್ಣು ಸಹಸ್ರನಾಮವನ್ನು ಕೇಳುವುದು ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಒಬ್ಬ ವ್ಯಕ್ತಿ ನಿಮ್ಮ ಜೀವನದಿಂದ ದೂರ ಹೋಗಿ ಮತ್ತೆ ಮರಳಿ ಬರಲು ಪ್ರಯತ್ನಿಸಬಹುದು. ಅವರು ತಮ್ಮ ತಪ್ಪನ್ನು ಅರಿತುಕೊಂಡಿರಬಹುದು. ಆದರೆ ಅವರನ್ನು ಮತ್ತೆ ನಂಬಬೇಕೋ ಬೇಡವೋ ಎಂಬ ನಿರ್ಧಾರ ತೆಗೆದುಕೊಳ್ಳುವಾಗ ನಿಮ್ಮ ಹೃದಯಕ್ಕಿಂತ ನಿಮ್ಮ ಅನುಭವವನ್ನು ಕೇಳಿ. ಕೆಲವರು ಜೀವನಕ್ಕೆ ಪಾಠ ಕಲಿಸಲು ಬರುತ್ತಾರೆ, ಉಳಿಯಲು ಅಲ್ಲ. ಹಣಕಾಸಿನ ವಿಷಯದಲ್ಲಿ ಮುಂದಿನ ಕೆಲವು ವಾರಗಳು ಉತ್ತಮವಾಗಿರುತ್ತವೆ. ನೀವು ನಿರೀಕ್ಷಿಸದ ಹಣ ಮರಳಿ ಸಿಗಬಹುದು. ಕೆಲವು ಮಿಥುನ ರಾಶಿಯವರಿಗೆ ವಿದೇಶ ಪ್ರಯಾಣದ ಯೋಗವೂ ಕಾಣಿಸುತ್ತಿದೆ. ಹೊಸ ಭಾಷೆ, ಹೊಸ ಕೆಲಸ ಅಥವಾ ಹೊಸ ಸ್ಥಳ ನಿಮ್ಮ ಜೀವನದಲ್ಲಿ ಹೊಸ ಆರಂಭಿಸಬಹುದು. ಆದರೆ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಹೊಟ್ಟೆ, ನರಸಂಬಂಧಿ ಸಮಸ್ಯೆಗಳು ಅಥವಾ ತಲೆನೋವು ಕಾಣಿಸಬಹುದು. ಸರಿಯಾದ ವಿಶ್ರಾಂತಿ ಅತ್ಯಗತ್ಯ. ಇನ್ನೂ ಒಂದು ವಿಶೇಷ ಸಂಗತಿ. ನಿಮ್ಮ ಫೋನ್ಗೆ ಬರುವ ಒಂದು ಸಂದೇಶ ಅಥವಾ ಕರೆ ನಿಮ್ಮ ಜೀವನದ ಒಂದು ದೊಡ್ಡ ತಿರುವಿಗೆ ಕಾರಣವಾಗಬಹುದು. ಅದು ಉದ್ಯೋಗ, ಪ್ರೇಮ ಅಥವಾ ಕುಟುಂಬಕ್ಕೆ ಸಂಬಂಧಿಸಿದಿರಬಹುದು. ಆದ್ದರಿಂದ ಮುಂದಿನ ದಿನಗಳಲ್ಲಿ ಬರುವ ಅವಕಾಶಗಳನ್ನು ಸಣ್ಣದು ಎಂದು ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮ ರಾಶಿಗೆ ಈಗ ನಿಧಾನವಾಗಿ ಅದೃಷ್ಟದ ಬಾಗಿಲು ತೆರೆಯುತ್ತಿದೆ. ಆದರೆ ಅದೃಷ್ಟದ ಜೊತೆಗೆ ಪರೀಕ್ಷೆಯೂ ಬರುತ್ತದೆ. ಯಾರನ್ನು ನಂಬಬೇಕು, ಯಾರಿಂದ ದೂರ ಇರಬೇಕು ಎಂಬುದನ್ನು ತಿಳಿದುಕೊಳ್ಳುವುದು ಈ ಸಮಯದ ದೊಡ್ಡ ಪಾಠ. ವಿಶೇಷವಾಗಿ ಏರಾಯ ಅಕ್ಷರದಿಂದ ಆರಂಭವಾಗುವ ವ್ಯಕ್ತಿಯ ಬಗ್ಗೆ ಜಾಗ್ರತೆ ಇರಲಿ. ಎಲ್ಲ ಏರಾ ಅಕ್ಷರದವರು ಕೆಟ್ಟವರು ಎಂದಲ್ಲ, ಆದರೆ ನಿಮ್ಮ ಜೀವನಕ್ಕೆ ಬರುವ ಒಬ್ಬ ನಿರ್ದಿಷ್ಟ ವ್ಯಕ್ತಿಯ ಉದ್ದೇಶವನ್ನು ಸಮಯ ತೆಗೆದುಕೊಂಡು ಅರ್ಥಮಾಡಿಕೊಳ್ಳಿ. ಕೊನೆಗೆ ಒಂದು ಚಿಕ್ಕ ಪರಿಹಾರ ಹೇಳುತ್ತೇನೆ. ಬುಧವಾರದಂದು ಒಂದು ಹಸಿರು ಹಣ್ಣು ಅಥವಾ ಹಸಿರು ಬಟ್ಟೆಯನ್ನು ದಾನ ಮಾಡಿ. ಮನೆಯ ಪೂರ್ವ ದಿಕ್ಕಿನಲ್ಲಿ ಬೆಳಗ್ಗೆ ಸ್ವಲ್ಪ ಸಮಯ ಕುಳಿತು ಪ್ರಾರ್ಥನೆ ಮಾಡಿ. ಇದರಿಂದ ಮನಸ್ಸಿನ ಗೊಂದಲ ಕಡಿಮೆಯಾಗುತ್ತದೆ ಮತ್ತು ನಿಮ್ಮ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಬರುತ್ತದೆ. ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಕಾಣಿಸತೊಡಗಿದೆ. ಕಷ್ಟಗಳು ನಿಮ್ಮನ್ನು ದುರ್ಬಲಗೊಳಿಸಲು ಬಂದಿಲ್ಲ, ಬಲಿಷ್ಠರನ್ನಾಗಿಸಲು ಬಂದಿವೆ. ನಿಮ್ಮ ಸಮಯ ಬರುತ್ತಿದೆ. ಧೈರ್ಯ ಕಳೆದುಕೊಳ್ಳಬೇಡಿ. ದೇವರ ಮೇಲೆ ನಂಬಿಕೆ ಇಡಿ, ನಿಮ್ಮ ಮೇಲೂ ನಂಬಿಕೆ ಇಡಿ. ಶೀಘ್ರದಲ್ಲೇ ನೀವು ಕಾಯುತ್ತಿದ್ದ ಒಂದು ಸಂತೋಷದ ಸುದ್ದಿ ನಿಮ್ಮ ಮನೆ ಬಾಗಿಲು ತಟ್ಟಲಿದೆ.